ಸಂಡೇನಾ ಇವತ್ತು ಅಲ್ಲ ಇದ್ವಿ. ಸುಮಾರು ದಿನದಿಂದ ಅನ್ಕೊಂಡಿದ್ವಿ ಹೋಗ್ಬೇಕು ಅಂತ. ಆನಿವರ್ಸರಿ ವಿಡಿಯೋ ಏನಾರ ನೀವು ನೋಡಿದ್ರೆ ಗೊತ್ತಾಗಿರ್ತಾವೆ ಏನದೇ ಗೊತ್ತಿಲ್ಲ, ಅಷ್ಟು ನೀರು ಹೋಯ್ತೈತೆ ಮೈಯಿಂದ. ಬಂದಿದ್ದ ಜಾಗದಲ್ಲಿ ಕಿರಿಕ್ ಮಾಡೋದಿಲ್ಲ ಅವ್ರೆ. ನನ್ನ ಮಗನ್ ನೋಡ್ರಿ ಎಲ್ಲ ಆಟ ಆಡ್ತಾವನಿ ಅಂದ್ರೆ ಕಾಲೆಲ್ಲ ಬೊಬ್ಬೆ ಬಂದ್ಬಿಟ್ಟವ, ಅಷ್ಟೊಂದು ಬಿಸಿಲು ಅಂತ ಇರೋದು. ಆ ಗಜೇಂದ್ರದು ದಂತ, ರಾಜ್ಕುಮಾರ್ದು ಮತ್ತೆ ಇವ್ರದು ಸಂಡೇನಾ ಇವತ್ತು ಅಲ್ಲ ನೀನ್ ಸಂಡೇ ಹಾಕೋದಾದ್ರೆ ಸಂಡೇನೇ ಹಾಕು. ನಾನು ಯಾವಾಗ ಹಾಕ್ತೀನೋ ಗೊತ್ತಿಲ್ಲ ನನಗೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿತ್ರ ಮಾತಾಡ್ತಾ ಇರೋದು. ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಕಾರಲ್ಲಿ ಲಾಗ್ ಮಾಡ್ತಾ ಇದ್ದೀನಿ. ನಾವಿವತ್ತು ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಸುಮಾರು ದಿನದಿಂದ ಅಂದ್ಕೊಂಡಿದ್ವಿ ಹೋಗ್ಬೇಕು ಅಂತ. ಇವತ್ತು ಹೋಗ್ತಾ ಇದ್ದೀವಿ ನಾನು ಮತ್ತು ಹರಿ. ಇವಾಗ ಸದ್ಯಕ್ಕೆ ಕಾರಲ್ಲಿರೋದು. ನನ್ನ ಮಗ ಅಮ್ಮನ ಮನೆಯಲ್ಲಿದ್ದಾನೆ, ಅವನು ಹಂಗೆ ಕರ್ಕೊಂಡು ಓಡಬೇಕು. 3 ಜನ ಹೋಗ್ತಾ ಇರೋದು. ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬರುವ. ನೋಡೋಣ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೋಗುವ, ಹೋಗೋಣ. ಹೋಗುವ. ಟ್ರಾಫಿಕ್ ಬಿಟ್ಟಿಲ್ವಲ್ಲ, ಟ್ರಾಫಿಕಲ್ಲಿದ್ದೀವಿ ಗೈಸ್. ಮನೆಯಿಂದನೂ ವಿಡಿಯೋ ಮಾಡೋಣ ಅಂದ್ಕೊಂಡೆ, ನಾವು ರೆಡಿ ಆಗೋದೇ ಆಗ್ತಿತ್ತು, ಹಂಗಾಗಿ ವಿಡಿಯೋ ಮಾಡಲಿಲ್ಲ. ಇವಾಗ ಕಾರಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಟ್ರಾಫಿಕ್ ಬಿಡ್ತು, ಹೋಗುವ. ತಿಂಡಿಗೆ ಅಂದ್ಬಿಟ್ಟು ನಿಲ್ಸಿದ್ದೀವಿ ಇಲ್ಲಿ ಕದಂಬ ಹೋಟೆಲ್. ನಮ್ಮದು ಆ್ಯನಿವರ್ಸರಿ ವಿಡಿಯೋ ಏನಾರ ನೀವು ನೋಡಿದರೆ ಗೊತ್ತಾಗುತ್ತೆ. ಇದೇ ಹೋಟೆಲಿಗೆ ಬಂದಿದ್ವಿ. ವೈಬ್ಸು ಒಂಥರ ಚೆನ್ನಾಗಿದೆ ಮತ್ತು ಫುಡ್ ಚೆನ್ನಾಗಿರುತ್ತೆ ಅಂತ ಮತ್ತೆ ಇಲ್ಲಿಗೆ ಬಂದ್ವಿ. ತಿಂಡಿ ತಿನ್ಕೊಂಡು ಹೊರಡಬೇಕು. ನನ್ನ ಮಗನ್ನ ಕರ್ಕೊಂಡ್ವಿ ನಾವು, ಅದು ವಿಡಿಯೋ ಮಾಡಲಿಲ್ಲ ನಾನು. ಅಲ್ಲಿ ಎಲ್ಲ ಹೋಗಿದ್ದು, ಅಲ್ಲಿ ಬರ್ತಾ ಇದ್ದಾರೆ ನಾವು. ಕರ್ಕೊಂಡು ಇವಾಗ ತಿಂಡಿ ತಿನ್ನೋಣ ಅಂತ ಬಂದೆ. ಆಗಲೇ ಮುಖ ಎಲ್ಲ ಒಂಥರ ಬಾಡೋಯ್ತು. ಅದೇನೋ ಕಾರ್ ಸ್ಮೆಲ್ಲೇ ನನಗಾಗಲ್ಲ ಗೈಸ್. ಒಂದು ಸ್ವಲ್ಪ ದೂರ ಅಷ್ಟೇ, ಆಮೇಲೆ ಅಡ್ಜಸ್ಟ್ ಆಗಿಬಿಡುತ್ತೆ. ಬಂದ್ವಿ ಹೋಟೆಲ್ಗೆ. ಇಲ್ಲೂ ಕೂತ್ಕೊಬೋದು, ಇನ್ನು ಮುಂದೆ ಹೋಗ್ತಾ ಪಾರ್ಕ್ ಒಳಗಡೆ ಎಲ್ಲ ಊಟಕ್ಕೆ ಕೂತ್ಕೊಬೋದು. ಚೆನ್ನಾಗಿದೆ ಒಂಥರ ವೈಬ್ಸ್. ಅದಕ್ಕೆ ಮತ್ತೆ ಇಲ್ಲೇ ಬಂದ್ವಿ ಊಟಕ್ಕೆ. ಮುಗೀತು, ಇವರಿಬ್ರು ದಿನ ಮುಗಿಸ್ತಾವ್ರೆ. ಇವಾಗ ತಿಂಡಿ ಎಲ್ಲ ತಿನ್ಕೊಂಡು ರಾಮನಗರ ಹೈವೇಲಿ ಹೋಗ್ತಾ ಇದ್ದೀವಿ. ಎಷ್ಟೊತ್ತಾಗುತ್ತೆ ಇನ್ನು 1 hour. ಇನ್ನು 1 hour. ಸೀರೆ ಹಾಕೊಂಡು ಬೇಡ, ನನ್ ಕಷ್ಟ, ಕೂದಲೆಲ್ಲ ಎದ್ದು ಕಟ್ಬಿಟ್ಟಿದೀನಿ. ಅಷ್ಟು ಸಿಕ್ಕಾಪಟ್ಟೆ ಶೆಕೆ. ಚೂಡಿದಾರ ಹಾಕೊಳ್ಳೋಣ ಅನ್ಕೊಂಡೆ, ಇನ್ನೇನು ಹೋಗಿ ಬೇಗ ಬಂದ್ಬಿಡ್ತೀವಲ್ಲ ಅಂದ್ಬಿಟ್ಟು ನಾನು ಯಾವಾಗ್ಲೂ ಜಾಸ್ತಿ ಸೀರೆ ಹಾಕೊಳ್ಳಲ್ವಲ್ಲ, ಹಾಕೊಳ್ಳೋಣ ಅಂತ ಹಾಕೊಂಡು ಸಿಕ್ಕಾಪಟ್ಟೆ ಎಲ್ಲೆಲ್ಲಿ ನೀರು ಹರಿತಾವೆ ಅನ್ನೋದೇ ಗೊತ್ತಿಲ್ಲ, ಅಷ್ಟು ನೀರು ಹೋಯ್ತೈತೆ ಮೈಯಿಂದ. ಕಾರ್ ಓಡ್ಸಕ್ ಬೇಜಾರಾಯ್ತಲ್ವಾ ರೀ? ಮಾತಾಡ್ತಾ ಇದ್ಯಲ್ಲ ನಾನು ಕಾರಲ್ಲಿ ಕುತ್ಕೊಂಡಾಗ ತುಂಬಾ ಮಾತಾಡ್ತಿರ್ತೀವಿ, ಆದ್ರೆ ವಿಡಿಯೋ ಮಾಡಕ್ ಆಗಲ್ಲ. ಅದಕ್ಕೆ FM ಹಾಕಿಲ್ಲ ಗೊತ್ತಾ, ನಾನು ಮಾತಾಡ್ತಾ ಇರ್ತೀನಿ ಅಂತ. ಅದು ಮಾತಾಡ್ತಾ ಇರ್ತೀನಿ, ಬೇಜಾರಾಗ್ಬಾರ್ದು ಅಂತ ಮಾತಾಡ್ತಿರ್ತೀನಿ. ಅವ್ರಿಗೆ ಅದು ಒಂಥರ ಎಲ್ಲಾ ಚಾನಲ್ ಇಲ್ಲೇ ಬರ್ತವೆ. ಅಲ್ಲ, ನಾನ್ ಕಾರ್ ಓಡಿಸ್ತೀನಿ ಅಂದ್ರೆ ಏನ್ ನೀವು ಬಿಡಲ್ಲ. ನಂಗೆ ಕಾರ್ ಓಡಿಸ್ಬೇಕು ಅಂತ ತುಂಬಾ ಆಸೆ. ಸ್ವಲ್ಪ ಹೇಳ್ಕೊಟ್ಟಿದ್ದಾರೆ, ಆದ್ರೂ ಕಾರ್ ಓಡ್ಸಕ್ಕೆ ಇನ್ನ ಅಷ್ಟೊಂದೇನ್ ಬರಲ್ಲ. ಸುಮ್ನೆ ರೋಡ್ ಚೆನ್ನಾಗಿಲ್ಲ ಅಂತ, ಹೈವೇಲಿ ರೋಡ್ ಚೆನ್ನಾಗಿಲ್ವಂತೆ. ಆ ಒಂದು ನನ್ ಕಾರ್ ಕಲಿತೀನಿ ಅಂತ ಹೇಳ್ತಾನೆ ಇದೀನಿ. ಅವಾಗಿಂದ ಕಾರ್ ಕಲಿತೀನಿ, ಇಲ್ಲ ಒಂದು ಹೇಳ್ಕೊಡಿ, ಇಲ್ಲ ಡ್ರೈವಿಂಗ್ ಸ್ಕೂಲಿಗೆ ಹಾಕಿ ಅಂತ ಹೇಳ್ತಾ ಇದೀನಿ. ಏನು ಕಾಣಿಸ್ತಾ ಇಲ್ಲ. ಅದು 150 ತಗೋತೀವಿ ಜೋಡಿ. ಕಮ್ಮಿ ಮಾಡಿ 100 ರೂಪಾಯಿ ತಂದು ಬಳೆ ಎಲ್ಲ ಸೇರಿ 250 ಕಮ್ಮಿ ಹೂವು ಎಲ್ಲ ಹಾಕಿ ಇನ್ನೇನು ಎಲ್ಲ ನಾವೇ ತಗೊಂಡಿದ್ದೀವಿ.
₹200 ಕೊಡಿ. ನಿಮಿಷಮ್ಮ ದೇವಸ್ಥಾನಕ್ಕೆ ಇದು 3ನೇ ಸತಿ ನಾನು ಹೋಗ್ತಾ ಇರೋದು. ಮೊದಲನೇ ಸತಿ ನಮ್ಮ ಅಪ್ಪ ಅಮ್ಮನ ಜೊತೆ, ಅದಾದಮೇಲೆ ಮದುವೆ ಅದು ಹೊಸದ್ರಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅವಾಗಲಿಗೂ ಇವಾಗಲಿಗೂ ದೇವಸ್ಥಾನ ತುಂಬ ಅಜಗಜಾಂತರ ವ್ಯತ್ಯಾಸ ಆಗಿಬಿಟ್ಟೈತೆ. ಆಮೇಲೆ ದೇವಸ್ಥಾನದಲ್ಲಿ ಜನ ಯಾರೂ ಇರಲಿಲ್ಲ, ಆರಾಮಾಗಿ ದರ್ಶನ ಎಲ್ಲ ನೀಟಾಗಿ ಮಾಡ್ಕೊಂಬಂದ್ವಿ. ನಾನು ತೊಗೊಂಡೋಗಿ ಸೀರೆ ಎಲ್ಲ ಮಡ್ಲು ಮೇಲೆ ಇಟ್ಟಿದ್ರು, ದೇವ್ರ ಮಡ್ಲು ಮೇಲೆ. ಒಂಥರ ಖುಷಿಯಾಗಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಜನ ಯಾರೂ ಇರಲಿಲ್ವಲ್ಲ, ಹಂಗಾಗಿ ದರ್ಶನ ಸಕ್ಕದಾಗಾಯಿತು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀವಿ. ನಮ್ಮ ಯಜಮಾನ್ದು ಸ್ವಲ್ಪ ಕೋಚಿಂಗ್ ಕ್ಲಾಸ್ ನಡೀತಾ, ಅದಕ್ಕೆ ಮುಖ ಹಂಗಿಟ್ಕೊಂಡೆ. ಬಂದಿದ್ದ ಜಾಗದಲ್ಲಿ ಕಿರಿಕ್ ಮಾಡೋದು ಅಂದರೆ ಅವರೇ, ಅದಕ್ಕೆ ಒಂದು ಚೂರು ಕೋಚಿಂಗ್ ಕ್ಲಾಸ್ ಆಯಿತು. ಆ ಕಡೆ ಮುಖ ಮಾಡಿಕೊಂಡು ಉತ್ತರಕ್ಕೆ ಕೂತ್ಕೊಂಡವ್ರು. ನನ್ನ ಮಗನ ನೋಡ್ರಿ ಎಲ್ಲ ಆಟ ಆಡ್ತಾವನಿ. ಅವ್ನು ನೀರು ಕಂಡಿದ್ದ ಕಡೆ ಬೀಳಬೇಕು, ಅದಕ್ಕೆ ಒಂದು ಹೊಸದೊಂದು ಚಡ್ಡಿ ತಕ್ಕೊಟ್ಟು ಆಟ ಆಡು ನೀನು ಎಷ್ಟೊತ್ತು ಬೇಕಾದ್ರು ಅಂತ ಬಿಟ್ಬಿಟ್ಟಿದ್ದೀನಿ. ಅವನು ಸ್ವಲ್ಪ ಹೊತ್ತು ಆಟ ಆಡಲಿ, ಆಮೇಲೆ ಹೋಗೋಣ. ನನ್ನ ಮಗ ಒಂಥರ ನೀರು ಕಂಡಿದ್ದ ಜಾಗದಲ್ಲಿ ಆರೋದು ಜಾಸ್ತಿ. ಮುಂದೆ ಹೋಗ್ಬೇಡ, ಹಿಂಗೆ ಬಾ. ಶೋ ಭಗವಂತ. ನನ್ನ ಮಗ 2 ಅವರ್ 3 ಅವರ್ ಚೆನ್ನಾಗಿ ನೀರಲ್ಲಿ ಆಟ ಆಡ್ದ. ಅದಾದಮೇಲೆ ದೇವಸ್ಥಾನದಿಂದ ಆಚೆ ದೇವಸ್ಥಾನದ ಒಳಗಡೆನೆ ಹೋಗ್ಬೇಕಾದ್ರೆ ಕುದುರೆ ಎಲ್ಲ ನೋಡ್ಬಿಟ್ಟು ನಾನು ಕುದುರೆ ಸವಾರಿ ಮಾಡ್ತೀನಿ ನಿಂತಿದ್ದ. ನಾನು ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋಣ ಬಾ ಅಂತ ಆಮೇಲೆ ಕರ್ಕೊಂಡು ಹೋಗಿ ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ನಂಗೆ ಕುದುರೆ ಸವಾರಿ ಮಾಡಿಸು ಅಂತ ಅಂದ. ನನಗೇನು ಅಷ್ಟೊಂದು ಕುದುರೆ ಮೇಲೆ ಕೂರೋದು, ಅದು ಸವಾರಿ ಮಾಡೋದು ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ. ನನ್ನ ಮಗನ ನೀನು ಹೋಗೋ, ನೀನು ಇಷ್ಟಪಟ್ಟಿದ್ಯಲ್ಲ ಅಂದರೆ ನಾನು ಒಬ್ಬನೇ ಹೋಗಲ್ಲ, ನಂಗೆ ಭಯ ಆಗುತ್ತೆ ಅಂತ ಅಂದ. ಆಮೇಲೆ ಅವ್ರ ಅಪ್ಪನ ಕೂತ್ಕೊಳ್ರಿ ಅಂತ ಅಂದರೆ ಅದರಲ್ಲಿ ಅಂದರೆ ಅವ್ರು ಸ್ವಲ್ಪ ಹೈಟ್ ಇರೋರಲ್ಲ, ಹಂಗಾಗಿ ಇಬ್ಬರು ಕೂರೋಕ್ಕಾಗಲ್ಲ ಅಂದರು. ನೀನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ನನ್ನ ಮಗ ಇಬ್ಬರು ಜೊತೆಲಿ ಹೋಗಿ ಒಂದು ಸವಾರಿ ಮಾಡಿಕೊಂಡು ಬಂದ್ವಿ. ಇವಾಗ ನಾವು ದೇವಸ್ಥಾನದಿಂದ ಹೊರಡ್ತಾ ಇದ್ದೀವಿ. ಒಂದು 5 ನಿಮಿಷ ಆಮೇಲೆ ಹೋಗುವಂತೆ, ಒಂದು 5 ನಿಮಿಷ ನಿಲ್ಲಿಸ್ತಲ್ಲ. ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ ನಾನು. ನನ್ನ ಕೈಲಿ ಸೀರೆಲ್ಲ ಹಾಕ್ತಾನೆ ಇಲ್ಲ, ಉಸಿರು ಕಟ್ತಂಗೆ ಆಗ್ತಿತ್ತು, ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ನಾನು ಡ್ರೆಸ್ ಎಕ್ಸ್ಟ್ರಾ ಒಂದು ತಂದಿದ್ದೆ, ಚೇಂಜ್ ಮಾಡಿದೆ. ಆ ಸೀರೆಯಲ್ಲಿ ಇಷ್ಟೊತ್ತವರೆಗೂ ಇದ್ದಿದ್ದೆ ಹೆಚ್ಚು. ನಾನು ಎಷ್ಟು ಬೆವ್ತು ಹೋಗ್ಬಿಟ್ಟಿದ್ದೀನಿ ನೋಡಿ. ಅಪ್ಪ ಸಿಕ್ಕಾಪಟ್ಟೆ ಬಿಸಿಲು, ಎಷ್ಟು ಬಿಸಿಲು ಅಂದರೆ ಕಾಲೆಲ್ಲ ಬೊಬ್ಬೆ ಬಂದುಬಿಟ್ಟೆ. ಅಷ್ಟೊಂದು ಬಿಸಿಲು, ಹೆಜ್ಜೆ ಇಡೋಕ್ಕೆ ಆಗ್ತಿರ್ಲಿಲ್ಲ. ಅಲ್ಲೆಲ್ಲ ದೇವಸ್ಥಾನದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸೀದಾ ಬಂದು ಡ್ರೆಸ್ ಚೇಂಜ್ ಮಾಡಿ ಒಂದು ಸ್ವಲ್ಪ ಕೂಲ್ ಡ್ರಿಂಕ್ಸ್ ಕುಡಿದು ದೇಹ ಎಲ್ಲ ತಂಪಿಗೆ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ಮೈಸೂರಿಗೆ. ಪ್ಯಾಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿಂದ 1/2 ಅವರ್ ಜರ್ನಿ ಅಷ್ಟೇ. ಹೋಗ್ಬಿಟ್ಟು ಮೈಸೂರು ಒಂದು ರೌಂಡ್ ಹಾಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಡ್ರೆಸ್ ಹೆಂಗಿದೆ ನೋಡಿ ಗೈಸ್, ಇದು ಪೂರ್ತಿ ಆಮೇಲೆ ತೋರಿಸ್ತೀನಿ. ಸೀರೆ ಚೆನ್ನಾಗಿದೆಯಾ, ಈ ಡ್ರೆಸ್ ಚೆನ್ನಾಗಿದೆಯಾ ಅಂತ ಹೇಳಿ. ಈಗ ಪ್ಯಾಲೇಸ್ ಒಳಗೆ ಹೋಗುವ ಬನ್ನಿ ಗಾಯ್ಸ್. ಪ್ಯಾಲೇಸ್ ಒಳಗಡೆ ನಾನು ಚಿಕ್ಕವಳಿದ್ದಾಗ ಒಂದ್ಸತಿ ಪ್ಯಾಲೇಸ್ ಒಳಗಡೆ ಹೋಗಿದ್ದೆ. ಇವಾಗ ಪ್ಯಾಲೇಸ್ ಒಳಗಡೆ ಹೋಗ್ತಾ ಇದ್ದೀನಿ. ಏನು ಗೊತ್ತಾ, ನನಗೂ ಪ್ಯಾಲೇಸ್ ಒಳಗಡೆ ಹೋಗ್ಬೇಕು ಅಂತ ಆಸೆ ಇತ್ತು. ನನ್ನ ಮಗ ಅದು ಯಾವಾಗಲೂ ಒಂದ್ಸತಿ ನೈಟು ಇಲ್ಲಿಗೆ ಬಂದಿದ್ವಿ, ಹಿಂಗೆ ಮೈಸೂರಿಗೆ. ಅವಾಗ ಅಪ್ಪ ನನ್ನೊಂದ್ಸತಿ ಒಳಗೆ ಕರ್ಕೊಂಡೋಗಪ್ಪ ಅಂತ ಕೇಳಿದ್ದ. ನಾನು ಹೇಳೋ ಆಸೆನ ನನ್ನ ಮಗನೇ ಹೇಳ್ಬಿಟ್ಟಿದ್ದ. ಅದಕ್ಕೆ ಇವಾಗ ಹೆಂಗಿದ್ರು ಅಮ್ಮನ ಮನೆಯಿಂದ ಕರ್ಕೊಂಡ್ಬಂದಿದ್ವಲ್ಲ, ಒಂದ್ಸತಿ ಅರಮನೆ ಒಳಗೆ ಹೋಗ್ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. 5:15 ಕ್ಲೋಸ್ ಅಂತೆ. ಇವಾಗ ಆಗಲೇ 4:45 ಒಳಗೆ ಹೋಗೋಷ್ಟಲ್ಲಿ ಆಗುತ್ತೆ. ಆಚೆಗೆ ಯಾವಾಗ ಬೇಕಾದ್ರೂ ಬರ್ಬೋದು, ಅಂದರೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಆಚೆಗೆ ಬರಬೇಕು. ಸೀಪೆಕಾಯಿ ಸೀಪೆಕಾಯಿ.
ಹೋಗೋಣ ಬನ್ನಿ ಒಳಗಡೆ ವಿಡಿಯೋ ಮಾಡೋಕ್ಕಾಗುತ್ತಾ ಇಲ್ವಾ ನೋಡುವ. ವಾವ್, ಬಂದ್ವಿ ಸಕ್ಕತ್ತಾಗಿದೆ. ಏನೇ ಅಂದ್ರು ಅರಮನೆನೇ. ಏನು ಹೇಳ್ತೀರಾ ಅಲ್ಲ? ಹೆಂಗಿದೆ ರೀ ಫೀಲು? ನೀನು ಇದು ಫಸ್ಟ್ ಟೈಮಾ ಬರ್ತಾ ಇರೋದು? ನೀನು ಲಲಿತ್ ಮಹಲ್ಗೆ ಹೋಗಿದ್ದೆ ತಾನೇ? ಬಂದಿದ್ದೀರಾ? ಇದು ಸೆಕೆಂಡಾ? ನಂದು ಇದು ಸೆಕೆಂಡ್ ಟೈಮ್. ನನ್ನ ಮಗಂದು ಇದು ಫಸ್ಟ್ ಟೈಮ್. ಹೊರಗಡೆ ಹೋಗುವ ಬನ್ನಿ. ಅದು ಯಾವುದೋ ಗೋಪುರ ಇದೆ ಅಲ್ಲಿ ದೇವಸ್ಥಾನದ ಥರ ಅಲ್ವಾ? ಹೌದಾ? ಅದೇನೋ ದಸರಾ ಟೈಮಲ್ಲೆಲ್ಲ ಇಲ್ಲೇ ತಾನೇ ರಾಜರು ಬರೋದು. ಆ ಕಡೆ ಅನ್ಸುತ್ತೆ ಮುಂದೆ ರಾಜರು ಬರೋದು. ಸ್ಲಿಪ್ಪರ್ ಬಿಡ್ಬೇಕಾ? ವಾವ್, ಇಲ್ಲಿ ನೋಡಿ ಗಿಡ ಎಷ್ಟು ಚೆನ್ನಾಗಿದೆ. ಗಿಡ ನೋಡಿ ಗಾಯ್ಸ್, ಕಲರ್ ಫ್ಲವರ್, ಕಲರ್. ಅಮ್ಮ ಇಲ್ಲಿ ಯಾರು ಇಲ್ಲ, ಒಂದು ಫೋಟೋ ತೆಗಿ ಅರಿ. ಕಲರ್ ನೋಡಿ ಗಾಯ್ಸ್, ಅರಮನೆ ಬ್ಯೂಟಿಫುಲ್. ವಾವ್, ಪೂರ ತೋರಿಸ್ಲಾ? ಹಿಂಗಿದೆ, ಸೂಪರ್ ಅಲ್ವಾ? ಜನ ಏನು ಅಷ್ಟೊಂದು ಜನ ಇಲ್ಲ, ಸಿಂಪಲ್ ಆಗಿದ್ದಾರೆ. ಸಖತ್ತಾಗಿದೆ ಗೈಸ್. ಇವಾಗ ಒಳಗೋಗೋಣ ಬನ್ನಿ. ಅಲ್ಲಿಂದ ಎಂಟ್ರಿ, ಅಲ್ಲಿ ಬಂದ ತಕ್ಷಣ ಇದಾದ್ಮೇಲೆ ಹಿಂಗೆ. ವಾವ್, ಯಾರ್ಯಾರು ಅರಮನೆ ನೋಡಿಲ್ವೋ ನೋಡ್ಕೊಂಬಿಡಿ, ಇಲ್ಲೇ ತೋರಿಸ್ತಾ ಇದ್ದೀನಿ. ಇದು ನೀವು ಹಳೆಯ ಕಾಲದ್ದು ರಾಜ್ಕುಮಾರ್ ಪಿಕ್ಚರ್ ನೋಡಿದರೆ ಗೊತ್ತಿರುತ್ತೆ ನಿಮಗೆ. ಆ ಪಿಕ್ಚರ್ ಹೆಸರೇನು ಅನ್ನೋದು ಗೊತ್ತಿಲ್ಲ. ಕದಂಬ ಅನ್ನೋದು ಒಂದು ಸೀನ್ ನಡೆಯುತ್ತೆ ಇಲ್ಲಿ. ವಜ್ರಮುನಿ ಅವರು ಮತ್ತು ರಾಜ್ಕುಮಾರ್ದು ಒಂದು ಇಲ್ಲಿ ಸೀನ್ ನಡೆಯುತ್ತೆ. ಅದು ಆ ಪ್ಲೇಸ್ ಇದು. ಸಖತ್ತಾಗಿದೆ. ವಾವ್, ಶೋ ಬ್ಯೂಟಿಫುಲ್. ಈ ಕಾಲದ ಬಾಗಿಲು ನೋಡಿ ಗಾಯ್ಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ಟೈಲ್ಸು ಅಷ್ಟೇ ಚೆನ್ನಾಗಿದೆ. ಆಗಲೇ ಈ ಥರ ಟೈಲ್ಸ್. ಫೋಟೋಸ್ ಹಂಗಂಗೆ ನೋಡ್ಕೊಂಬಿಡಿ. ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ನೋಡಿ ಲೇಡೀಸ್, ಸಕ್ಕತ್ತಾಗಿದ್ದಾರಲ್ಲ. ನನಗೆ ಈ ಥರ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ತುಂಬ ಆಸೆ ಉಂಟು. ಅದು ಯಾವಾಗ ಮಾಡಿಸ್ತೀನಿ ಅನ್ನೋದು ಗೊತ್ತಿಲ್ಲ. ಇದು ಬೇರೆ ರಾಜ್ಯಗಳಿಗೆ ಹೋದಾಗ ಅವರು ಗಿಫ್ಟ್ ಕೊಡ್ತಿದ್ದಂಥ ಇದಂತೆ. ಏನು, ಬೇರೆ ರಾಜ್ಯಕ್ಕೆ ಬೇರೆ ದೇಶಕ್ಕೆ ಹೋದಾಗ ಆ ರಾಜರು ನಮ್ಮ ರಾಜರಿಗೆ ಕೊಡ್ತಾ ಇದ್ದಿದ್ದು ಗಿಫ್ಟ್ಗಳು. ಅಲ್ಲಿದೆ, ಓದ್ಕೊಂಬಿಡಿ. ಸಕ್ಕತ್ತಾಗಿದೆ. ಎಲ್ಲ ಪ್ಯೂರ್ ಬೆಳ್ಳಿ ಅನ್ಕೊಂತೀನಿ, ಎಲ್ಲ ಪ್ಯೂರ್ ಬೆಳ್ಳಿದೆ. ಏನಿದು? ನಂದಿ. ಇಷ್ಟ ಆಯ್ತಿದು. ಮತ್ತಿದು ಆಮೇಲೆ ಈ ಥರ ಹಳೇದು ಪೈಂಟ್ ಎಲ್ಲ ಮಾಡಾಕಿದ್ದಾರೆ ದಸರಾದು. ಅವಾಗ ಹೆಂಗೆ ಮಾಡ್ತಿದ್ರು ಅಂತ. ಆಚೆಗಡೆ ಎಷ್ಟು ಬಿಸಿಲಿದೆ, ಆದರೆ ಒಳಗಡೆ ಇಲ್ಲಿ ಅಷ್ಟೇ ಕೂಲಾಗಿದೆ, ತಣ್ಣಗಿದೆ. ಮೇಲೆ ಡಿಸೈನ್ ನೋಡಿ ಗೈಸ್, ಎಷ್ಟು ಸಖತ್ತಾಗಿದೆ. ಎಲ್ಲ ಬೆಳ್ಳಿದಂತೆ. ಅದು ದಂತ ಒರಿಜಿನಲ್. ಅದು ಆನೆ ಒಳಗಡೆ ಗಜೇಂದ್ರ ಅಂತ ಇರೋದು, ಆ ಗಜೇಂದ್ರದು ದಂತ. ಮುಂದೆ ಎಲ್ಲ ಚೇರ್ ಎಲ್ಲ ಇರೋದು ಬೆಳ್ಳಿ. ಈ ಕಡೆ ಮತ್ತೆ ಲಾಸ್ಟ್ ಒನ್ ಇರೋದು ಸ್ಫಟಿಕ ಚೇರು ಕೆಳಗಡೆ ಇದೆ ನೋಡಿ, ಸ್ಫಟಿಕ. ಇದು ಸ್ಫಟಿಕ. ಇನ್ನು ಮಿಕ್ಕಿದೆಲ್ಲ ಬೆಳ್ಳಿ ಚೇರ್. ಇದು ಗಜೇಂದ್ರ ಆನೆದು ನಿಜವಾದ ದಂತ. ಗರಡಿ ಮನೆ ಅಂತೆ, ಯುದ್ಧ ಮಾಡ್ತಿದ್ರಂತೆ ಇಲ್ಲೆಲ್ಲ. ಗರಡಿ ಮನೆ. ಇವಾಗ ಪೊಲೀಸ್ನವ್ರನ್ನ ಕೇಳಿದೆ. ಬನ್ನಿ, ಇನ್ನು ಮೇಲೊಂದು ಫ್ಲೋರ್ ಇದೆಯಂತೆ, ಅದು ನೋಡ್ಕೊಂಬರೋಣ. ಮಿರರ್ ಉಂಟು, ದೊಡ್ಡ ಮಿರರ್. ಹಂಗೆ ಒಂದು ಫೋಟೋ ತೆಕ್ಕೊಳ್ಳೋಣ ಬಾ. ಇಲ್ಲಿಗೊಂಡು ಹಿಂಗೆ ನಿಲ್ಕೊ.
ಅಲ್ಲಿ ನೋಡು, ಮಿರರ್ ನೋಡು. ಇವಾಗ ಇದು ಫಸ್ಟ್ ಫ್ಲೋರ್. ಆ್ಯಕ್ಚುಲಿ ವಿಡಿಯೋ ಮಾಡಬೇಡಿ ಅಂತಿದ್ರು, ನಾನು ವಿಡಿಯೋ ಮಾಡಿದೆ. ಏನೂ ಅನ್ನಲಿಲ್ಲ ಪೊಲೀಸ್ನವರು. ಸ್ಟಾರ್ಟಿಂಗ್ ಮಾಡಬೇಡಿ ಅಂತಾರೆ, ಆಮೇಲೆ ಮಾಡಿದ್ರೆ ಸುಮ್ಮನಾಗ್ತಾರೆ. ನಾನು ಕೆಳಗಡೆ ನಿಮಗೆ ಹೇಳಿದ್ನಲ್ಲ ಸಿನಿಮಾ ಶೂಟಿಂಗ್ ನಡೆದಿತ್ತು ಅಂತ. ನಾನು ಅಲ್ಲಿ ಪೊಲೀಸ್ನವ್ರನ್ನ ಕೇಳಿದೆ. ಅವ್ರು ಹೇಳಿದ್ರು ಇಲ್ಲಲ್ಲ, ಕೆಳಗಲ್ಲ ನಡೆದಿರೋದು, ಇಲ್ಲಿ ಮೇಲ್ಗಡೆ ಅಂತ. ಇಲ್ಲಿ ಸಿನಿಮಾ ಶೂಟಿಂಗ್ ನಡೀತಂತೆ. ಆ ಸಿನಿಮಾ ಹೆಸರು ನೆನಪಾಗ್ತಿಲ್ಲ ಗೈಸ್. ರಾಜ್ಕುಮಾರ್ದು ಮತ್ತು ಇವ್ರು ಏನೋ ವಜ್ರಮುನಿ ಅವ್ರದ್ದು ಒಂದು ಸೀನ್ ನಡೆದಿತ್ತಿಲ್ಲ. ಆಮೇಲೆ ಕೃಷ್ಣದೇವರಾಯ ಆ ಮೂವಿದು ಒಂದು ಶೂಟಿಂಗ್ ಇದೆ. ಹಳೇ ಕಾಲದ ಪಿಕ್ಚರ್ ಏನಾರ ನೀವು ನೋಡಿದರೆ ಗೊತ್ತಿರುತ್ತೆ. ನಾನು ಅವಾಗ ಹಳೇ ಕಾಲದ್ದು ರಾಜರದ್ದು ಮಹಾರಾಜರದ್ದೆಲ್ಲ ಸಿನಿಮಾ ನೋಡ್ತಿದ್ದೆ. ನಂಗೆ ಆ ಥರ ಸ್ಟೋರೀಸ್ ಅಂದರೆ ತುಂಬ ಇಷ್ಟ ನನಗೆ. ಹಂಗಾಗಿ ನಾನು ತುಂಬ ನೋಡ್ತಾ ಇದ್ದೆ ಆ ಥರ ಸಿನಿಮಾಸ್. ಸಕ್ಕತ್ತಾಗಿದೆ ತಾನೇ? ಹೆಂಗಿದೆ ನಮ್ಮ ಮೈಸೂರು ಅರಮನೆ? ಬ್ಯೂಟಿಫುಲ್ಲಲ್ಲಿ ಬ್ಯೂಟಿಫುಲ್. ಕಂಬ ನೋಡಿ ಗಾಯ್ಸ್ ಹೆಂಗಿದೆ, ಅದ್ಭುತ. ಎಷ್ಟು ಕಂಬ ಇದೆ ನೋಡಿ. ಆಮೇಲೆ ಇನ್ನೊಂದೇನೋ ಅಂದು ಪೊಲೀಸ್ನವರು ಇದು ದಸರಾ ಟೈಮಲ್ಲೆಲ್ಲ ಇಲ್ಲೆಲ್ಲ ಬರ್ತಾರಂತೆ ರಾಜರು. ಇಲ್ಲೆಲ್ಲ ಏನೇನೋ ಫಂಕ್ಷನ್ ಮಾಡ್ತಾರಂತೆ. ಏನು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇಲ್ಲೆಲ್ಲ ಕುತ್ಕೊಂಡು ನೋಡ್ಬೋದನೋ ದಸರಾ ಟೈಮಲ್ಲೆಲ್ಲ ಅನಿಸುತ್ತೆ. ಏನು ಅಂತ ಗೊತ್ತಿಲ್ಲ. ನಾನು ಪೇಂಟಿಂಗೇ ನೋಡಿಲ್ಲ. ಸಕ್ಕತ್ತಾಗಿದೆ ನೋಡಿ ಗೈಸ್ ಪೇಂಟಿಂಗ್. ವಾವ್, ಸೂಪರ್. ಸಕ್ಕತ್ತಾಗಿದೆ ಅಲ್ಲ ಪೇಂಟಿಂಗ್ ಎಲ್ಲ. ಮೊಬೈಲಲ್ಲಿ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಒಟ್ನಲ್ಲಿ ಕಣ್ಣಲ್ಲಿ ನೋಡೋಕೆ ಸೂಪರಾಗಿ ಕಾಣಿಸ್ತಾ ಇದೆ. ಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ಗಾಯ್ಸ್. ಇದೇನು ಅನ್ನೋದು ಗೊತ್ತಾಗ್ಲಿಲ್ಲ. ಅದನ್ನ ಮಾತ್ರ ಹೇಳಿದ್ರು, ಇದೇನು ಅನ್ನೋದು ಗೊತ್ತಾಗ್ಲಿಲ್ಲ. ನಂಗೆ ಗೊತ್ತಿಲ್ಲ, ಹಂಗೆ ನೋಡ್ಕೊಳ್ಳಿ ಗೈಸ್. ವಾವ್, ಸಕ್ಕತ್ತಾಗಿದೆ ನೋಡಿ. ಬ್ಯೂಟಿಫುಲ್ ಶೋ ಎಲ್ಲಿಗೆ. ಸೋ ಬ್ಯೂಟಿಫುಲ್, ಲುಕಿಂಗ್ ಲೈಕ್ ವಾವ್. ನಂಗೆ ಲೈಟ್ ಇಷ್ಟ ಆಯ್ತು. ಸಕ್ಕತ್ತಾಗಿದೆ ಅಲ್ಲ ಲೈಟು. ಚೆನ್ನಾಗಿದೆ. ಪೇಂಟಿಂಗ್ ಎಲ್ಲ ಹಂಗಂಗೆ ಇದೆಯಲ್ಲ. ಪೇಂಟ್ ಮಾಡ್ತಾರ ಏನೋ ಗೊತ್ತಿಲ್ಲಪ್ಪ. ನೋಡಿ ಮೇಲೆಲ್ಲ ಹೆಂಗಿದೆ. ಒಂದೊಂದು ರೂಮ್ಗೂ ಒಂದೊಂದು ಥರ ಮೇಲ್ಗಡೆ ಡಿಸೈನ್ಸ್. ಇದು ಬೆಳ್ಳಿ ಬಾಗಿಲಂತೆ. ಒಳಗಡೆ ಒಂದಿದೆ. ನಾನು ಇವಾಗ ಇಲ್ಲಿ ಪೊಲೀಸ್ನವರಿದ್ದಾರೆ ನೋಡಿದ್ರಾ. ಅವ್ರನ್ನ ಕೇಳಿದೆ. ಅವ್ರು ಹೇಳಿದ್ರು ಇದು ಖಾಸಗಿ ದರ್ಬಾರ್ ಅಂತೆ. ಮೈಸೂರು ಅರಮನೆ ಟೈಮಲ್ಲಿ ಇಲ್ಲಿ ರಾಜರು ಕುತ್ಕೊಂಡು ದರ್ಬಾರ್ ಮಾಡೋ ಜಾಗ ಅಂತೆ. ಇದು ಖಾಸಗಿ ದರ್ಬಾರ್. ನಂಗೆ ಗೊತ್ತಿರಲಿಲ್ಲ ಗೈಸ್, ಇವಾಗ ಹೇಳ್ತಾ ಇದ್ದೀನಿ. ಖಾಸಗಿ ದರ್ಬಾರ್ ಅಂತೆ. ಚೆನ್ನಾಗಿದೆ ಅಲ್ಲ. ಮತ್ತು ಇಲ್ಲಿ ಇದೊಂದು ಬೆಳ್ಳಿ ಬಾಗ್ಲ. ಇಲ್ಲೂ 2 ಬೆಳ್ಳಿ ಬಾಗಿಲಿದೆಯಂತೆ. 2 ಬೆಳ್ಳಿ ಬಾಗ್ಲು, ಅದೊಂದು ಇದೊಂದು. ಆದರೆ ಇದರಲ್ಲಿ ದೇವ್ರಿದೆಯಂತೆ. ಇದು ಅರಮನೆ ಟೈಮ್, ಅರಮನೆ ಅಂತೀನಿ ಅಂತ, ದಸರಾ ಟೈಮಲ್ಲಿ ಮಾತ್ರ ರಾಜರು ಬಂದು ಇಲ್ಲಿ ಪೂಜೆ ಮಾಡುತ್ತಾರಂತೆ. ಅವ್ರು ಮಾತ್ರ ಬಂದು ಪೂಜೆ ಮಾಡೋದು. ಚಾಮುಂಡೇಶ್ವರಿ ದೇವಸ್ಥಾನ, ಚಾಮುಂಡಿ ದೇವರು ಇದೆಯಂತೆ ಒಳಗಡೆ. ಚಂದ ಉಂಟಲ್ಲ. ಅಲ್ಲೊಂದು ಇಲ್ಲೆರಡು ಬೆಳ್ಳಿ ಬಾಗಿಲು ಮತ್ತೆ ಇದೊಂದು ಬೆಳ್ಳಿ ಬಾಗಿಲು ಅಲ್ಲೇ ಹಾಕಿದ್ದಾರೆ ನೋಡಿ. ಬೆಳ್ಳಿ ಬಾಗಿಲು ಸಿಲ್ವರ್ ಡೋರ್ ಅಂತ. ಅಲ್ಲಿ ಪೊಲೀಸ್ನವ್ರು ಇದ್ದಾರೆ, ಬೈತಾರ ಮೇಲೆ. ಇಲ್ವಾ ಹೊಂಟೋದ್ರಾ? ವಾ
ಆಚೆ ಒಂಥರ ಡಿಸೈನ್ ಇದೆ, ಒಳಗೆ ಇನ್ನೊಂಥರ ಡಿಸೈನ್ ಇದೆ ಗಾಯ್ಸ್. ಏನೇನೋ ಡಿಸೈನ್ಸ್ ಇದೆ. ನಾನು ಒಳಗಿದ್ದಾರೆ ಅಂತ ಆಚೆಯಿಂದನೇ ವಿಡಿಯೋ ಮಾಡ್ತಾ ಇದ್ದೆ. 2, ಅದೊಂದು ಬೆಳ್ಳಿ ಬಾಗಿಲು, ಇದೊಂದು ಬೆಳ್ಳಿ ಬಾಗಿಲು. ಯಾವುದ್ರಲ್ಲಿ ದೇವ್ರಿದೆ ಅನ್ನೋದು ಗೊತ್ತಿಲ್ಲ, ಅದ್ರಲ್ಲ ಇದ್ರಲ್ಲ ಅಂತ. ಹಾಂ, ಅದೇ ಚಾಮುಂಡೇಶ್ವರಿ ಹೇಳಿದ್ರಲ್ಲ. ಡೋರ್ ನೋಡಿ, ಲಕ್ಷ್ಮೀ ನರಸಿಂಹ ಇದೆ ಇಲ್ಲಿ ಮಧ್ಯದಲ್ಲಿ. ಲಕ್ಷ್ಮೀ ನರಸಿಂಹ ಮತ್ತು ಪದ್ಮಾವತಿ. ಆ ಕಡೆ ರಾಮ ಸೀತೆ ಇರಬೇಕು. ಈ ಕಡೆ ಮೋಸ್ಟ್ಲಿ ಇದ್ರದ್ದು ಎಂಥದ್ದು ದಶಾವತಾರದ್ದು. ಇದು ಚಾಮುಂಡಿ ಅವತಾರ. ಚಾಮುಂಡಿ ಮಹಿಷನ ಸಾಯಿಸ್ತಿರೋದು ಅವತಾರ. ಮಿಕ್ಕಿದ್ದು ದಸರಾ ಟೈಮಲ್ಲಿ ಆನೆಗಳಿಗೆ ಅಲಂಕಾರ ಮಾಡ್ತಾರಲ್ಲ ಗೈಸ್, ಅದು ಡೆಕೋರೇಷನ್ ಐಟಮ್ ಆನೆಗಳದ್ದು. ಕಾಲದ್ದು ಕಾಯಿನ್ಸ್ಗಳು ಗೈಸ್, ವಿಗ್ರಹಗಳು, ಕಾಯಿನ್ಸ್ಗಳು. ಸೆಂಚುರಿದು